ನಾವೇನ್ ಮಾಡುದು ಅಂತ. ತಪ್ಪಿಲ್ಲದ ಮಧ್ಯದಲ್ಲೂ ದೊಡ್ಡವರ ಮಾತಿಗೆ ಎದುರಾಡಬಾರದು ಅಂತ ಅನ್ನುವ ಅಷ್ಟೇ ಕಾರಣಕ್ಕೆ ಆದ ಅನ್ಯಾಯವನ್ನು ಸಹಿಸಿಕೊಂಡು ಇಷ್ಟು ದೂರದ ಕಾಲದ ಎಲ್ಲ ನೋವನ್ನು ನುಂಗಿಕೊಂಡಿದ್ದು ಧರ್ಮದಲ್ಲೇ ಇರಬೇಕು, ಧರ್ಮಾತೀತವಾಗಿ ನಾವು ಯಾವುದನ್ನು ಕೈ ಹಾಕಬಾರದು ಅಂತ ಯೋಚಿಸಿದವರು ಬಹಳ ಕಮ್ಮಿ. ಅದರಲ್ಲೂ ನಿನ್ನ ಈ ಸಹನೆಗೆ ಬಹಳ ಮೆಚ್ಚುಗೆಯಾಗಿದೆ. ಅಸಂಶಯಂ ಸರ್ವ ಸಮೃದ್ಧ ಕಾಮಃ ಕ್ಷಿಪ್ರಂ ಪ್ರಜಾ ಪಾಲಯಿತಾಸಿ ಸಮ್ಯಕ್ ಅದ್ಯೈವ ತನ್ನಿಗ್ರಹಣಂ ಕುರುಣಾಂ ಯದಿ ಪ್ರತಿಜ್ಞಾ ಭವತಃ ಸಮಾಪ್ತ. ಖಂಡಿತ ಸರ್ವ ಸಮೃದ್ಧ ಕಾಮಃ, ನೀವೀಗ ಅಕಸ್ಮಾತ್ ಇವತ್ತಿಗೆ ಮುಗೀತು ಅಂದ್ರೆ, ನಿಮ್ಮ ದಿನ ಈ 13 ವರ್ಷದ ದಿನಗಳು ಮುಗೀತು ಅಂತಂದ್ರೆ, ಈಗಲೇ ಹೋಗಿ ಬೇಕಿದ್ರೆ ನೀವು ಆ ಸಂಪತ್ತನ್ನ ಮರಳಿ ಪಡೆಯುವುದಕ್ಕೆ ನಿಮಗೆ ಬೇಕಾದ ಅವಕಾಶ ಇದೆ. ಏನ್ ಬೇಕಾದ್ರೂ ನೀವು ವಾಪಸ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೂ ಕಾಲ ಮುಗಿಯದೆ ನೀವು ಮುಂದೆ ಚಲಿಸುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಇನ್ನು ಮುಂದೆ ಆ ಸುಭದ್ರ ಮತ್ತು ಅಭಿಮನ್ಯು ಹೇಗಿದ್ದಾರೆ, ಪ್ರತಿನಿಧ್ಯ ಸುತಸೋಮ ಮೊದಲಾದಂತಹ ಪಾಂಡವರ ಮಕ್ಕಳು, ಅವರನ್ನು ಕೃಷ್ಣ ಕರ್ಕೊಂಡು ಹೋಗಿದ್ದ. ಮೊದಲು 1 ವರ್ಷ ಧೃಷ್ಟದ್ಯುಮ್ನ ದೃಪದನ ಪಾಂಚಾಲಕ್ಕೆ ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಿಸ್ತಾನೆ. ಆದರೆ ಮತ್ತೆ ಮುಂದಿನ ವರ್ಷದಿಂದ ಕೃಷ್ಣ ಅಲ್ಲಿಗೆ ಬಂದು ಆ ಇಡೀ ಪಾಂಡವರ ಮಕ್ಕಳನ್ನು ಮತ್ತು ಅಭಿಮನ್ಯುವನ್ನ ತನ್ನಡೆಗೆ ಕರ್ಕೊಂಡು ಹೋಗಿ ಅವರಿಗೆ ವಿಶೇಷವಾದ ಶಸ್ತ್ರ ಅಭ್ಯಾಸದ ಶಿಕ್ಷಣವನ್ನ ಕೊಡ್ತಾನೆ. ಹೀಗೆ ಇದನ್ನೆಲ್ಲವನ್ನು ಹೇಳ್ತಾನೆ. ನಾನು ಕೃಷ್ಣೇ ಧನುರ್ವೇದ ರತಿಪ್ರಧಾನಾ ತವಾತ್ಮಜಾಸ್ತೆ ಶಿಶವಃ ಸುಶೀಲಾಃ ಸದ್ಧಿ ಸದೈವಾಚರಿತಂ ಸಮಾಧಿಂ ಚರಂತಿ ಪುತ್ರಾಸ್ತವ ಯಾಜ್ಞಸೇನಿ. ಯಾಜ್ಞಸೇನ ಅಂತ ದೃಪದನ ಹೆಸರು, ಅವನ ಮಗಳು ದ್ರೌಪದಿ ಯಾಜ್ಞಸೇನಿ ಅವಳಿಗಿದ್ದ ಹೆಸರು. ಹೇ ಯಾಜ್ಞಸೇನಿ ತವ ಪುತ್ರಾಹ, ಪಾಂಡವರಲ್ಲಿ ಪಡೆದ ನಿನ್ನ ಎಲ್ಲ ಮಕ್ಕಳು ಕೂಡ ನನ್ನಲ್ಲಿ ಕ್ಷೇಮವಾಗಿದ್ದಾರೆ, ನನ್ನಲ್ಲಿ ಸುಖವಾಗಿದ್ದಾರೆ. ತವಾತ್ಮಜಾಹ ಶಿಶವಃ ಸುಶೀಲಾಹ, ಒಳ್ಳೆಯ ನಡತೆಯವರು, ಕೃಷ್ಣ ಸರ್ಟಿಫಿಕೇಟ್ ಕೊಟ್ಟವರು. ಸುಶೀಲಾಹ, ಒಳ್ಳೆಯ ನಡತೆ ಇರುವವರು. ಸದೈವಾಚರಿತಂ ಸಮಾಧಿ, ನಾನು ಏನು ಹೇಳ್ತೇನೋ ಅದನ್ನು ಬಹಳ ಗಾಢವಾಗಿ ಪ್ರೀತಿಯಿಂದ ಮನಸ್ಸಿನಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ. ಇದರಿಂದ ಗೊತ್ತಾಗುತ್ತೆ ಅವ್ರು 18 ದಿವಸವು ಹೇಗೆ ಉಳಿದ್ರು ಅಂತ. ಬೇರೆಯವರೆಲ್ಲರೂ ಸತ್ತಿದ್ರಲ್ಲ, ಕೊನೆಗೆ ಸತ್ತಿದ್ದು ಅಶ್ವತ್ಥಾಮನ ಕೈಯಲ್ಲಿ 18 ದಿವಸದ ಕೊನೆಯಲ್ಲಿ ಹೊರತು ಮಧ್ಯದಲ್ಲಿ ಯುದ್ಧದಲ್ಲಿ ಎಲ್ಲೂ ಸಾಯಲಿಲ್ಲ ಅವರು. ಅಂದ್ರೆ ಕೃಷ್ಣನ ಆ ಅಭ್ಯಾಸ ಶಿಕ್ಷಣದ ಕ್ರಮ ಅಷ್ಟು ಗಟ್ಟಿ ಇತ್ತು ಅಂತ ಗೊತ್ತಾಗುತ್ತೆ. ಅದರಿಂದಾಗಿ ನಿನ್ನ ಮಕ್ಕಳೆಲ್ಲರೂ ಕೂಡ ಕಲ್ತಿದ್ದಾರೆ, ಬೇಕಾದ್ದನ್ನು ಕಲ್ತಿದ್ದಾರೆ. ನ ಯಜ್ಞಸೇನಸ್ಯ ನ ಮಾತುಲಾನಾಂ ಗೃಹೇಶು ಬಾಲ ರತಿಮಾಪ್ನುವಂತಿ ಆನತ್ತಮೇವಾಭಿಮುಖಾ ಶಿವೇನ ಗತ್ವಾ ಧನುರ್ವೇದ ರತಿ ಪ್ರಧಾನಾಃ. ಅವರು ಯಜ್ಞಸೇನಸ್ಯ ಗೃಹೆ, ದೃಷ್ಟದ್ಯುಮ್ನ ಯಜ್ಞಸೇನನ ಮನೆಯಲ್ಲಿ ಅವರಿಗೆ ಪೂರ್ತಿ ಸರಿ ಹೋಗಲಿಲ್ಲ. ನಾನೇ ಆಮೇಲೆ ಅವರನ್ನ ಕರ್ಕೊಂಡು ಆನರ್ಥ ದೇಶ ಅಂದ್ರೆ ಅವನಿದ್ದ ದ್ವಾರಕೆಯ ಕಡೆಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವರು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ದಾರೆ ಅಂತ ಹೀಗೆ ಹೇಳಿ ಏನೇನ್ ಕಲ್ತರು ಅಂತ ಒಂದಿಷ್ಟು ಲಿಸ್ಟ್ ಕೊಡ್ತಾನೆ. ಗದ, ಅಸಿ, ಚರ್ಮ ಮೊದಲಾದ ಅಸ್ತ್ರವಿದ್ಯೆಯನ್ನ, ಶಸ್ತ್ರವಿದ್ಯೆಯನ್ನ ಎಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಶಸ್ತ್ರಾಣಿ ತೇಷಾಂ ವಿಧಿವತ್ ಪ್ರದಾಯ, ಕ್ರಮವಾಗಿ ಅವರು ಶಸ್ತ್ರವನ್ನ ಕಲ್ತಿದ್ದಾರೆ, ಅಸ್ತ್ರವನ್ನ ಅಭ್ಯಾಸ ಮಾಡಿದ್ದಾರೆ. ಏತೇನಿ ದೇಶಂ ತವ ಪಾಲಯಂತ ತಿಷ್ಟಂತು ಯತ್ರೇಷಸಿ ತತ್ರ ರಾಜನ್. ಇದಿಷ್ಟು ನಿನಗೆ ನಿನ್ನ ಮನೆಯ ಕಡೆಯ ಸಂಗತಿಗಳು ಗೊತ್ತಾಗ್ಲಿಕ್ಕೋಸ್ಕರ ನಾನು ಈ ಮಾತು ಹೇಳಿದ್ದೇನೆ. ಇದಕ್ಕಿಂತ ಇನ್ನೆಲ್ಲಿ ಆದ್ರೂ ಸ್ಥಳವನ್ನ ಬೇರೆ ಕಡೆಗೆ ಹೋಗಬೇಕು, ಇಲ್ಲೇ ಇರಬೇಕು, ನೀವು ನಿರ್ಧಾರ ಮಾಡಿ. ಯಾಕೆಂದ್ರೆ ಕಾಡಿನಲ್ಲಿರುವವರು ನೀವು, ನಿಮ್ಗೆ ಎಲ್ಲಿ ಕ್ಷೇಮ ಅನಿಸುತ್ತೋ ಅಂಥ ಜಾಗದಲ್ಲಿ ನೀವು ಇನ್ನೂ ಕೂಡ ಮುಂದಿನ ಕಾಲವನ್ನು ಕಳೀಲಿಕ್ಕೆ ಸ್ವತಂತ್ರರಿದ್ದೀರಿ. ನೀವು ಇಲ್ಲಿ ಬರ್ತೀರಿ ಅಂತ ನನಗೆ ಗೊತ್ತಾಯಿತು, ಅದಕ್ಕೋಸ್ಕರ ಮಾತಾಡ್ಲಿಕ್ಕೋಸ್ಕರ ಇಲ್ಲಿಯ ತನಕ ಬಂದಿದ್ದೇನೆ. ಕಾಲೋದಯೇ ತಚ್ಚ ತತಶ್ಚ ಭೂಯಃ ಕರ್ತಾ ಭವಾನ್ ಕರ್ಮನ ಸಂಶಯೋಸ್ತಿ. ನಿನಗೆ ಸಮಯ ಬಂದಾಗ ನಿನಗೆ ಒದಗಿದ ಕರ್ತವ್ಯವನ್ನು ನೀನು ಮಾಡಿಯೇ ಮಾಡ್ತಿ ಅಂತ ನನಗೆ ನಂಬಿಕೆ ಇದೆ. ಆಮೇಲೆ ಅಂದ್ರೆ ಇದರ ಅರ್ಥ ಮಾಡು ಅಂತ. ಎಲ್ಲ ಆದ್ಮೇಲೆ ಬೇಡ ಯುದ್ಧ, ಸುಮ್ಮನೆ ಯಾಕೆ, ಹೇಗೂ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿಂದ ಅಭ್ಯಾಸ ಆಗ್ಬಿಟ್ಟಿದೆ, ಮೈಯೆಲ್ಲ ನೆತ್ತರು ತಣ್ಣಗಾಗ್ಬಿಟ್ಟಿದೆ, ಹಣ್ಣು ಹಂಪಲು ತಿಂದು ಇನ್ನೇನು ಶಕ್ತಿನೇ ಇಲ್ಲ ಅಂತ ನಾಳೆ ಹಿಂದೆ ಸರಿಬೇಡ ಅನ್ನೋದನ್ನ ಕೃಷ್ಣ ಹೇಳಿದ್ದು ಕರ್ತಾಸಿ, ನೀನು ಖಂಡಿತ ಮಾಡಬೇಕಾದದನ್ನು ಮಾಡಿಯೇ ಮಾಡ್ತಿ. ಯಾಕೆಂದ್ರೆ ನಿನಗೆ ಅಂತ ಬಲಿಷ್ಠರಾದ ತಮ್ಮಂದಿರಿದ್ದಾರೆ, ಅವ್ರು ಯಾವತ್ತೂ ಕೂಡ ನಿನಗೆ ಹೆಗಲು ಕೊಡುವವರು, ಬೇಕಾದ್ದನ್ನ ನಡೆಸುವವರು. ಸತ್ಯೇ ಸ್ಥಿತಾಹ ಕೇಶವ ಪಾಂಡವೀಯಾಹ ಸದಾನ ಧರ್ಮ ಸಜಲಾ ಸದಾರಾಹ ಸಬಾಂಧವಾ ಸ್ವಚ್ಛರಣ ಅಹಿಪಾರ್ಥ. ಅದಕ್ಕೆ ಅವ್ರು ಹೇಳ್ತಾರೆ ಎಲ್ಲರೂ ಕೂಡ ಸ್ವಚ್ಛರಣ, ನಿನಗೆ ಶರಣಾಗಿದ್ದಾರೆ. ನಿನ್ನಡೆಗೆ ಯಾವತ್ತೂ ನಮ್ಮ ಮನಸ್ಸು ಬುದ್ಧಿ
ಸದಾ ನಿನ್ನೆಡೆಗೆ ಸಾಕ್ತಾ ಇರಲಿ, ತಪ್ಪಿ ಹೋಗದೇ ಇರಲಿ. ಇನ್ನೇನು ಸಿಗುತ್ತೋ ಬಿಡುತ್ತೋ, ಸಂಪತ್ತಿನ ಬಗೆಗಾಗಲಿ ರಾಜ್ಯ ಲಾಭದ ಬಗೆಗಾಗಲಿ ನಮ್ಮ ಯೋಚನೆ ಅಲ್ಲ. ನಿನ್ನ ಅಡಿಯ ಕಡೆಗಿನ ಮನಸ್ಸು ಜಾರದೇ ಇರಲಿ. ಆಗ ತಥಾ ವದತಿ ವಾರ್ಷ್ಣೇ ಧರ್ಮರಾಜೇ ಚ ಭಾರತ ಅತ ಪಶ್ಚಾತ್ ತಪೋ ವೃದ್ಧ ಬಹುವರ್ಷ ಸಹಸ್ರಧೃಕ್. 1000 ವರ್ಷಗಳ ಕಾಲ ತಪಸ್ಸು ಅಧ್ಯಯನದಿಂದ ತೂಗಿ ತುಂಬಿ ತುಳುಕ್ತಾ ಇದ್ದ ಮಾರ್ಕಂಡೇಯ ಋಷಿಗಳು ಪ್ರತ್ಯದೃಶ್ಯತ, ಆ ಧರ್ಮಾತ್ಮನಾದಂತಹ ಧರ್ಮರಾಜನ ಎದುರುಗಡೆ ಕಂಡುಕೊಂಡ್ರು. ಒಂದು ಕಥೆಯನ್ನ ನಾವು ಕೇಳುವ ಲೆಕ್ಕದಲ್ಲಿ ನೋಡಿದ್ರೆ ಅವರು ಮುದಿಯಾಗಿ ಕಣ್ಣು ಕಾಣದಂತೆ ಇರುವ ಸ್ಥಿತಿಯಲ್ಲಿ ಇರಬೇಕಿತ್ತು. ಆದ್ರೆ ಅಜರಃ ಅಮರಶ್ಚೈವ ರೂಪೌದಾರ್ಯ ಗುಣಾನ್ವಿತ ವ್ಯದೃಶ್ಯತ ತಥಾಯುಕ್ತ ಯಥಾ ಸ್ಯಾತ್ ಪಂಚವಿಂಶಕಃ. 25 ತರುಣನಂತೆ ದುಡು 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 ಅಂತ ಓಡ್ಕೊಂಡು ಬಂದಿದ್ದಾರೆ. ನನಗೆ ಈ ಮಾತು ಓದುವಾಗ್ಲೆಲ್ಲ ಬೇಜಾರು ಸ್ವಾಮಿಗಳೇ ನೆನಪಾಗುತ್ತೆ. ಯಾಕೆಂದ್ರೆ ಅವ್ರು ಹೇಳ್ತಿದ್ರು, ಅವರ 75ನೇ ವಯಸ್ಸಿನಲ್ಲಿ ಒಂದ್ಸರ್ತಿ ಡಾಕ್ಟರ್ ಅವರನ್ನ ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿ ದೇಹದೆಲ್ಲ ಒಂದ್ಸರ್ತಿ ಫುಲ್ಲು ಒಳಗಿದ್ದು ನೋಡ್ತಾರೆ, ಒಂದ್ಸಲ ಚೆಕಪ್ ಆಗಿತ್ತು. ಆವಾಗ ಅವ್ರು ಹೇಳಿದ್ರು, ನಿಮ್ಮ ಎದೆ ಅಂದ್ರೆ ಬಡ್ಕೊಳ್ಳುವ ಒಂದು ವೇಗ ಇದೆಯಲ್ಲ, ಅದು 25 ತರುಣನಂತೆ ಇದೆ ಅಂತ. ಅವ್ರಿಗೆ ಖುಷಿ ಆಗ್ಬಿಟ್ಟಿತ್ತು, ನನ್ಗೆ ಇನ್ನು 25 ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ. ಆದ್ರೆ ಅದನ್ನ ನಮ್ಮಲ್ಲಿ ಒಂಥರ ಇದೆ, ವಯಸ್ಸು ಚಿಕ್ಕದಾಗುದು ಅಂದ್ರೆ ಏನೋ ಖುಷಿ ಪಡುದು ಅಂದ್ರೆ ದೇಹದ ಮೇಲೆ ಅಭಿಮಾನ. ಅವ್ರು ಹಾಗಲ್ಲ. ಅವ್ರು ಹೇಳ್ತಿದ್ರು, ತಮ್ಗಿಂತ ಚಿಕ್ಕ ವಯಸ್ಸಿನವರಿಗೆ ತಲೆ ಕೂದಲು ಬೆಳಗಾಗ್ಬಿಟ್ಟಿರ್ತಿತ್ತು ಕೆಲವರಿಗೆ. ನನಗೆ 70 ಆದ್ರೂ ಇನ್ನೂ ಕಪ್ಪು ಕೂದಲು ಅಲ್ಲೇ ಇದೆ, ಅವ್ರಿಗೆ ಇನ್ನೂ ಕಪ್ಪು ಕೂದಲು ಈ ಎಳೆ ವಯಸ್ಸಿನಲ್ಲೇ ಕೂದಲು ಬೆಳಗಾಗ್ಬಿಟ್ಟಿದೆ. ಸ್ವಾಮಿ ನೀವು ಟೆನ್ಷನ್ ಮಾಡ್ಕೊಳ್ಳಲ್ಲ, ಅವ್ರು ತುಂಬಾ ಟೆನ್ಷನ್ ಮಾಡ್ತಿದ್ವಿ. ನಾನ್ ಟೆನ್ಷನ್ ಮಾಡ್ಕೊಳ್ಳಲ್ಲ, ತುಂಬಾ ಟೆನ್ಷನ್ ಮಾಡ್ಕೊಳ್ತೇನೆ ಅಂತ ಅವರೇ ಹೇಳ್ಕೊಂಡು ನಗ್ತಾ ತಮಾಷೆ ಮಾಡ್ತಿದ್ವಿ. ಅಂದ್ರೆ ಜೀವನದ ಪ್ರತಿ ಸಣ್ಣ ಪುಟ್ಟ ಕ್ಷಣಗಳನ್ನು ಕೂಡ ಆಸ್ವಾದಿಸುವ ಗುಣ ಇದೆಯಲ್ಲ. ಒಂದು ಬೆಲೂನ್ ಹೀಗೆ ಹೋದಾಗ ಅದನ್ನ ನೋಡಿ ಮಕ್ಕಳು ಹಾಕಿ ಚಪ್ಪಾಳೆ ತಡ್ತಿದ್ರು. ಒಂದು ಫ್ಲಾಗ್ ಹಾಯಿಸ್ಟಿಂಗ್ ಮಾಡಿದಾಗ್ಲೂ ಅದು ಹಾರುದ್ ನೋಡಿ ಖುಷಿ ಪಡ್ತಾ ಇದ್ರು. ಇದು ಬಹಳ ಕಷ್ಟ. ಈ ಮನಸ್ಥಿತಿ ನಮ್ಗೆ ಸುತ್ತಲಿನ ವ್ಯಕ್ತಿಗಳ ನಡುವೆ ಅವರ ಪ್ರಭಾವಕ್ಕೊಳಗಾಗಿ ನಮ್ಮತನ ಮರೆತು ಅವರದ್ರಲ್ಲಿ ಲೆಕ್ಕಾಚಾರ ಹಾಕಿ ಅದಕ್ಕೆ ಹೇಗೆ ಮಸಿಯುವುದು, ಅದಕ್ಕೆ ಹೇಗೆ ಅಡ್ಡ ಹಾಕುದು ಅಂತ ಇದೇ ಯೋಚನೆಯಲ್ಲಿ ನಮ್ಮ ಶಕ್ತಿಯನ್ನ ಹ್ರಾಸ ಮಾಡ್ಕೊಳ್ತಾ ಇರ್ತೇವೆ. ಆದ್ರೆ ಇವರಲ್ಲಿ ಇಷ್ಟು ಬಹುಸಹಸ್ರ ವರ್ಷ ದೃಕ್ ಅನೇಕ ಸಹಸ್ರ ವರ್ಷಗಳ ಆಯುಷ್ಯವನ್ನ ಪಡೆದಿದ್ದಂತಹ ಅವರು ಜರ ಇರ್ಲಿಲ್ಲ. ಹೇಳೋದು ಯಥಾಸ್ಯಾತ್ ಪಂಚವಿಂಶಕಃ. ಒಬ್ಬ 25 ತರುಣನನ್ನು ನೋಡಿದ್ರೆ ಹೇಗೆ ಅನ್ನಿಸ್ತಿತ್ತೋ ಅದು ಶುಕಾಚಾರ್ಯರ ಬಗ್ಗೆ ಹೇಳುವಾಗ್ಲೂ ಆವೀಚ್ಯ ವಯಸ್ಸ, ಇನ್ನು 16 ತುಂಬದ ಹುಡುಗನಂತೆ ಅವರು ಅಷ್ಟು ಖುಷಿಯಾಗಿ ಎಲ್ಲ ಕಡೆಯಲ್ಲಿ ಓಡಾಡ್ತಾ ಇದ್ರು ಅಂತ ಹೀಗೆ ಹೇಳ್ತಾರೆ. ಅದೆಲ್ಲ ಈ ಸನಕಾದಿಗಳನ್ನು ಹೇಳುವಾಗ್ಲೂ 5 ವರ್ಷದ ಹುಡುಗರ ಹಾಗೆ ಅಂತ ಅವರನ್ನು ಹೇಳುತ್ತಾರೆ. ಅದರ ತಾತ್ಪರ್ಯ ಏನು ಅಂದ್ರೆ ದೇಹದಲ್ಲಿ ಅವರು ಇನ್ನೇನು ಬೆಳೆಯದೆ ಇನ್ನು ಮೀಸೆ ಇತ್ಯಾದಿಗಳು ಬರದೆ ಇದ್ರ ತರ ಇದ್ರು ಅಂತಲ್ಲ. ಅವರ ಮಾತು, ನಡೆ, ಮನಸ್ಥಿತಿ ಇದನ್ನು ಹೇಳುದು. ದೇಹದಲ್ಲಿ ಏನೇ ಇರ್ಬೋದು, ಅದು ಕೆಲವೊಂದು ಆಗುತ್ತೆ, ಅದು ಆಗುದಿಲ್ಲ ಅಂತಿಲ್ಲ. ನೀವು ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಅವರು 400-500 ವರ್ಷದ ವ್ಯಕ್ತಿಯನ್ನ ನೋಡಿ ಬರೀ ಅವರಿಗೆ 30-35 ವಯಸ್ಸಾಗಿರ್ಬೋದು, ಆದ್ರೆ ಅವರ ಶರೀರ ಹಾಗೆ ಕಾಣಿಸುತ್ತೆ ಅಂತ. ಅವರಿಗೆ ನಿಜವಾಗಿ 300-350 ದಾಟಿದೆ, ಆದ್ರೆ ಅವರು ನೋಡ್ಲಿಕ್ಕೆ 35 ತರ ಇದ್ರು ಅಂತ. ಅದು ದೇಹದ ಅಪಚಯಗಳನ್ನು ಕೂಡ ಪ್ರಕೃತಿಯಿಂದ ಬೇರೆಯಾಗಿಸಿ ಬದುಕುವ ಶಕ್ತಿ ಸಾಧ್ಯತೆ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅವರು ಪ್ರಕೃತಿಗೆ ಒಪ್ಪಿಕೊಂಡ್ರು, ಮನಸ್ಸು ಅಷ್ಟು ಪ್ರಫುಲ್ಲವಾಗಿರುತ್ತೆ. ನೇಚರ್ನ ಪ್ರತಿಯೊಂದು ಸಣ್ಣ ಪುಟ್ಟ ಸಂಗತಿಯನ್ನು ಕೂಡ ಆಸ್ವಾದಿಸುವ ಶಕ್ತಿ ಬಂದ್ರೆ ಮನಸ್ಸು ಸಹಜವಾಗಿ ಚಿಕ್ಕದಾಗುತ್ತೆ. ಆ ಮನಸ್ಸಿನ ಚಿಕ್ಕತನ ಅನ್ನೋದು ದೇಹದ ಮೇಲೆ ಅದೇ ಆಕ್ಟಿವ್ನೆಸ್ ಅನ್ನ ಪ್ರಭಾವ ಬೀರುತ್ತೆ. ಹಾಗೆ ತುಂಬಾ ಚಿಕ್ಕ ವಯಸ್ಸಿನವರಂತೆ ಬಂದಾಗ ಎಲ್ಲರೂ ಎದ್ದು ನಿಂತರು. ಇವರಿಗೆಲ್ಲ ಆಗಲೇ ಸುಮಾರು 68-69 ಆಗಿದೆ ಪಾಂಡವರಿಗೆ. ಯಾಕಂದ್ರೆ 72ನೇ ವಯಸ್ಸಿಗೆ ಅವರು ಯುದ್ಧಕ್ಕೆ ಬಂದಿದ್ದು. 50ರಲ್ಲಿ ಅವರು 58 ಧರ್ಮರಾಜನಿಗೆ 58. ಆ ಹೊತ್ತಿಗೆ ಅವ್ರು ಕಾಡಿಗೆ ಹೋಗಿದ್ದು. ಅಂದ್ರೆ 60 ಆಗುವಾಗ ಮನೆಯಿಂದ ಹೊರಗೆ ಹಾಕಿದ್ದು ಅಂತ ಅನ್ನೋ ತರ. ಅದು ನಾವಾಗಿದ್ರೆ ಅಷ್ಟೊತ್ತಿಗೆ ಎಲ್ಲಿ ಆದ್ರೂ ಹೊರಗೆ ಬೀಳುವ ಪ್ರಸಂಗ ಬಂದಿದ್ರೆ ಇನ್ನು ಬದುಕುವ ಕತೆ ಇಲ್ಲ ನಮ್ದು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಆ ಕಷ್ಟದ ವಯಸ್ಸಿನ ಹೊತ್ತಿನಲ್ಲೂ ಕಷ್ಟದ ಕಾಲವನ್ನು ಕೂಡ, ಯಾಕಂದ್ರೆ ಚಿಕ್ಕಂದಿನಲ್ಲಿ ಅವರಿಗೆ ಸಿಕ್ಕಿದ ತಂದೆಯ ಜೊತೆಗೆ ಏನೊಂದು ಋಷಿಗಳ ಆಶ್ರಮದ ಓಡಾಟ ಇತ್ತು, ಅದವರಿಗೆ ಒಳ್ಳೆ ಹೆಲ್ಪ್ ಆಯಿತು. ಎಲ್ಲೂ ಅವರಿಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಅದರ ಜೊತೆಗೆ ಮುಂದೆ ಅವರು ಕಾಡಿನಲ್ಲೇ ಅರಗಿನ ಮನೆಯ ಪ್ರಸಂಗದಿಂದ ಸ್ವಲ್ಪ 1 ವರ್ಷ 2 ವರ್ಷಗಳ ಕಾಲ ಅಲ್ಲೇ ಕಳೆದಿದ್ದಾರೆ. ಆಮೇಲೆ ಮತ್ತೆ ದ್ರುಪದನ ಆಸ್ಥಾನದಲ್ಲಿದ್ರು, ಅದು ಬೇರೆ.
ಒಟ್ಟಂತೂ ಹೀಗೆ ಅವರು ಕಾಣದೇ ಇದ್ದ ಕಾಡನ್ನ ಕಂಡವರಲ್ಲ. ಆದ್ರಿಂದಾಗಿ ಅವರಿಗೆ ಅದೇನು ಕಷ್ಟ ಅಂತ ಅನಿಸ್ಲಿಲ್ಲ. ಮತ್ತೆ ಇಷ್ಟ ಇತ್ತು. ಕಷ್ಟ ಯಾವಾಗ ಅಂದ್ರೆ ಇಷ್ಟ ಇಲ್ಲದೆ ಇದ್ದಾಗ. ಇಷ್ಟ ಆದ್ರೆ ಸೀತೆ ಹೇಳುವ ಮೊದಲ ಮಾತೇ ಅದು, ಕಾಡಿಗೆ ಬರುವುದು ಬೇಡ ಅಂತ ರಾಮಚಂದ್ರ ಹೇಳಿದಾಗ ನನಗೆ ಇಷ್ಟವಾದು ಕಷ್ಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕಂದಿನಿಂದ ನಾನು ಕನಸು ಕಂಡವಳು, ನಾನು ಕಾಡಿನಲ್ಲಿ ಓಡಾಡಬೇಕು, ಕಾಡಿನಲ್ಲಿ ಕುಣಿದಾಡಬೇಕು ಅಂತ. ಒಬ್ಬ ಸಿದ್ಧ ಪುರುಷರು ನನಗೆ ಆ ವಿಷಯದಲ್ಲಿ ಹೇಳಿದ್ದಾರೆ ಕೂಡ. ನಿನಗೆ ಕಾಡಿನಲ್ಲಿ ಹೋಗುವ ಯೋಗ ಇದೆ, ನಿನ್ನನ್ನು ಕರ್ಕೊಂಡು ಹೋಗುವ ಗಂಡ ಬರ್ತಾನೆ ಅಂತ ನಂಗೆ ಹೇಳಿದ್ದಾರೆ. ಅದಾಗಿ ನಿನ್ನ ಕಷ್ಟದಿಂದ ನಾನು ಕಾಡಿಗೆ ಹೋಗೋದು ಅಂತ ನಾನು ಅನ್ಕೊಳ್ಳೇ ಇಲ್ಲ. ನಾನು ನಿನ್ ಜೊತೆಗೆ ಬರ್ತೇನೆ, ಅದಕ್ಕೂ ಬೇಡ ಅಂತ ಮತ್ತೆ ಸ್ವಲ್ಪ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾಳೆ. ನಮ್ಮ ಅಪ್ಪನಿಗೆಲ್ಲ ಗೊತ್ತಿತ್ತು. ಆದ್ರೆ ತನ್ನ ಹೆಂಡತಿಯನ್ನ ರಕ್ಷಣೆ ಮಾಡುವ ಒಬ್ಬ ಗಂಡು ಅಂತ ನೋಡದೆ ಒಬ್ಬ ಸ್ತ್ರೀ ವ್ಯಕ್ತಿಗೆ, ಪುರುಷ ಶರೀರದಲ್ಲಿರುವ ಸ್ತ್ರೀ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಬಾರಮ್ಮ ಹೋಗೋಣ ಕೊಡಿ, ಸಹಧರ್ಮಚರಿ ಭವ ಅಂತ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಇದು ಕಾಡು ಅನ್ನೋದು, ಅಥವಾ ಯಾವುದೇ, ನಾನು ಕಾಡು ಅಂತ ಇಲ್ಲಿನ ಪ್ರಸಂಗಕ್ಕೋಸ್ಕರ ಹೇಳಿದೆ, ಯಾವುದೇ ಪ್ರಸಂಗ ಆದ್ರೂ ಕೂಡ ನಾವು ಅದರ ಜೊತೆಗೆ ಹೊಂದಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಅದಕ್ಕೆ ಮುಖ್ಯ ಕಾರಣ ನಮ್ಗಳ ಒಳಗೆ ಮನಸ್ಸಿನಲ್ಲಿ ಅದರ ಭಾವನೆಗಳಿಗೆ ಸ್ಪಂದಿಸ್ಲಿಕ್ಕೆ ಆಗದೇ ಇರುವಂತಹ ಯಾವುದೋ ಒಂದು ಘಟನೆ ಇರಬಹುದು. ಆದ್ರೆ ಪಾಂಡವರು ಕಾಡಿನಲ್ಲಿ ಋಷಿಗಳು ಸಿಗ್ತಾರೆ, ಆಶ್ರಮಗಳು ಸಿಗ್ತವೆ, ಜ್ಞಾನಿಗಳು ಸಿಗ್ತಾರೆ, ಅಲ್ಲಿ ಸಹಜವಾದ ಪ್ರಕೃತಿಯ ಜೊತೆಗಿನ ಬಾಳು ಇರುತ್ತೆ. ಇದೆಲ್ಲದಕ್ಕೂ ಅವರು ಯೋಚನೆ ಮಾಡ್ಕೊಂಡಿದ್ರಾದ್ರಿಂದಾಗಿ ಸದಾಚಾರಾನ್ ಸನಾತನಾನ್, ಅಲ್ಲೆಲ್ಲೂ ಕೂಡ ತಮ್ಮ ಕರ್ತವ್ಯವನ್ನು ಬಿಡ್ಲಿಲ್ಲ. ನಮ್ಗೆ ಮುಖ್ಯವಾಗಿ ಗೊತ್ತಾಗ್ಬೇಕಾದ ಮತ್ತೊಂದು ಸಂಗತಿ, ಪಾಂಡವರು ಸುಮ್ಮನೆ ಕಾಡಲ್ಲಿ ಕತೆ ಕೇಳ್ಕೊಂಡು ಊಟ ಮಾಡ್ಕೊಂಡು ನಿದ್ದೆ ಮಾಡ್ತಾ ಇದ್ರು ಅಂತಲ್ಲ. ಎಲ್ಲ ತೀರ್ಥಕ್ಷೇತ್ರಗಳನ್ನ ಪರಿಶುದ್ಧಿಗೊಳಿಸಿದ್ದಾರೆ. ಅದರಲ್ಲೂ ಭೀಮಸೇನನ ಕೆಲಸ ದೊಡ್ಡದು. ಉಳಿದವರು ಅದಕ್ಕೆ ಸಹಕಾರ. ಫಸ್ಟ್ ಶುರುವಾದದ್ದೇ ಎಲ್ಲಿ ಗೊತ್ತಾ? ಕಿರ್ಮೀರನ ಪ್ರದೇಶದಿಂದ. ಆ ಕಿರ್ಮೀರನ ಬಗ್ಗೆ ಋಷಿಗಳು ಕಂಪ್ಲೇಂಟ್ ಮಾಡ್ತಾರೆ, ಸಾಧ್ಯವೇ ಇಲ್ಲ ನಾವಿಲ್ಲಿ ಬದುಕಲಿಕ್ಕೆ ಅಂತ, ಏನಾದ್ರೂ ಮಾಡಿ ಅಂತ. ಮೊದಲು ಅವನನ್ನು ಕೊಂದು ಆಮೇಲೆ ಮುಂದೆ ಇದೇ ಕಾರ್ಯವನ್ನು ಮುಂದುವರೆಸಿದ್ರು ಅಂತ ಸೂಚ್ಯವಾಗಿ ಹೇಳಿ ಮುಗಿಸ್ತಾರೆ. ಅಂತೂ ತೀರ್ಥಕ್ಷೇತ್ರಗಳಲ್ಲಿ ಇದ್ದಂತಹ ಅನೇಕ ದುಷ್ಟರನ್ನ ಸಂಹಾರ ಮಾಡುವುದರ ಮೂಲಕ ಸಜ್ಜನರಿಗೆ ಆ ಕ್ಷೇತ್ರದಲ್ಲಿ ಓಡಾಟಕ್ಕೆ ಅನುಕೂಲವಾಗುವಂತಹ ಕಾರ್ಯವನ್ನ ಪಾಂಡವರು ಮಾಡಿದ್ರು. ಅಲ್ಲಿಗೆ ಈ ಮಾರ್ಕಂಡೇಯ ಋಷಿಗಳು ಬಂದಿದ್ದಾರೆ. ಬ್ರಾಹ್ಮಣಾನಾಂ ಮತೇನಾಹ ಪಾಂಡವಾನಾಂಚ ಕೇಶವ ಶುಶ್ರೂಷವ ಪಾಂಡವಾಸ್ತೆ ಬ್ರಾಹ್ಮಣಾಶ್ಚ ಸಮಾಗತಾಃ. ಪಾಂಡವಾನ್ ತೇ ಬ್ರಾಹ್ಮಣಾಃ ಶುಶ್ರೂಷವಃ ಸಮಾಗತಾಃ. ಪಾಂಡವರು ಬಂದ್ರು ಅಂದ್ರೆ ಒಳ್ಳೊಳ್ಳೆ ವಿಚಾರಗಳ ಚರ್ಚೆ ಆಗುತ್ತೆ, ಒಳ್ಳೊಳ್ಳೆ ಗೋಷ್ಠಿಗಳನ್ನು ಇಡ್ತಾರೆ, ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಇರ್ತವೆ. ಹಾಗಾಗಿ ಉಪನ್ಯಾಸಕ್ಕೆ, ಪಾಠಕ್ಕೆ, ಕೇಳಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹುಡುಕಿಕೊಂಡು ಇವರು ಬಂದದ್ರ ಜೊತೆಗೆ ಅವರ ಪಾಂಡವರು ಬಂದಿದ್ರು. ಅಂದ್ರೆ ಯಾರು? ಈ ಕೃಷ್ಣ ಬಂದಾಗ ಸಯಾದವಾಹ ಯಾದವರು ಅನೇಕ ಜನ ಬಂದಿದ್ರು ಕೃಷ್ಣನ ಜೊತೆಗೆ. ಅವರೆಲ್ಲರೂ ಕೂಡ ಎದ್ದು ನಿಂತು ಈ ಮಾರ್ಕಂಡೇಯರನ್ನ ಗೌರವಿಸಿದ್ರು. ರಾಜ್ಞಾಂ ಸ್ತ್ರೀಣಾಂ ಋಷೀಣಾಂಚ ಮಾರ್ಕಂಡೇಯ ಪ್ರಚಕ್ಷ್ವನಃ ಪುರಾವೃತ್ತಾಹ ಕಥಾಃ. ನಿಮ್ಗೆ ಇದು ಒಂದು ದೀರ್ಘಕಾಲದ ಅನುಭವವನ್ನು ಪಡೆದವನಲ್ಲಿ ಕೇಳಬೇಕಾದ್ದೇನು ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಹಿಂದೆ ನಡೆದ ಅನೇಕ ಪುಣ್ಯ ಕಥಾ, ಉತ್ತಮವಾದ ಘಟನೆಗಳನ್ನೆಲ್ಲ, ಕಥಾ ಅಂದ್ರೆ ನಮ್ಗೇನಂದ್ರೆ ಒಂದು ರಾಜ ರಾಣಿ ಇಷ್ಟೇ ಅಲ್ಲ. ಕಥಾ ಅನ್ನೋ ಶಬ್ದಕ್ಕೆ ಅದು ಒಂದು ಅರ್ಥ. ಕಥಾ ಅಂದ್ರೆ ಪ್ರಕಥನ, ಮಾತು, ಒಳ್ಳೆಯ ಕಾಲಕ್ಕೆ ಅನುಗುಣವಾದ ಸರಿಯಾದ ವಿಷಯಗಳ ನಿರೂಪಣೆ ಉಳ್ಳ ಮಾತು. ಈ ಮಾತುಗಳನ್ನ ನೀವು ಅತ್ಯಂತ ಸನಾತನವಾದಂತಹ ಸದಾಚಾರಗಳನ್ನು ತಿಳಿಸುವ, ಸಜ್ಜನರ ಲಕ್ಷಣಗಳನ್ನ ಅರುಹುವ ಮಾತುಗಳನ್ನ ನಮ್ಮ ಜೊತೆಗೆ ಆಡಿ. ನಾವೆಲ್ಲರೂ ಇದ್ದೇವೆ ಇಲ್ಲಿ, ರಾಜಸ್ತ್ರೀಯರು ಇದ್ದಾರೆ, ಋಷಿಗಳು ಇದ್ದಾರೆ, ಅನೇಕ ಋತ್ವಿಜರು ಇದ್ದಾರೆ. ಇವರೆಲ್ಲರಿಗೂ ಹಿತವಾಗುವ, ಮನಸ್ಸಿಗೆ ಉತ್ಸಾಹ ತರುವಂತಹ ಚಿಂತನೆಗಳನ್ನ ನಮ್ಮ ಮುಂದೆ ಇಡಿ. ತೇಷು ತತ್ರೋಪವಿಷ್ಟೇಶು ದೇವರ್ಷಿರಪಿ ನಾರದ. ಅಷ್ಟೊತ್ತಿಗೆ ಎಲ್ಲವೂ ರೆಡಿಯಾಗಿ ಕೂತು ಸ್ಟೇಜ್ ರೆಡಿ ಆದಾಗ ಬಂದ್ರು ಅನೌನ್ಸರ್. ನಾರದರು ಅಲ್ಲಿಗೆ ಪ್ರವೇಶ ಮಾಡಿದ್ರು. ಆಜಗಾಮ ವಿಶುದ್ಧಾತ್ಮ ಪಾಂಡವಾನವಲೋಕಕಃ. ಪಾಂಡವರನ್ನ ನೋಡ್ಬೇಕು ಅಂತ ಬಹಳ ತವಕದಿಂದ ವಿಶುದ್ಧಾತ್ಮರಾದಂತಹ ನಾರದರು ಅಲ್ಲಿಗೆ ಬಂದ್ರು. ಅವರನ್ನು ಕೂಡ ಎಲ್ಲ ಎದ್ದು ಪಾದ್ಯಾರ್ಘ್ಯಾಭ್ಯಾಂ ಯಥಾ ನ್ಯಾಯಂ ಉಪತಸ್ತುರ್ ಮನೀಷಿಣ. ಪಾಂಡವರು ಈಗ ತಾನೇ ಬಂದು ಕೂತಿದ್ದೇವೆ, ಅಷ್ಟು ಪಕ್ಕ ಬಂದ್ರು ಯಾರು ಅಂತ ಬೈಕೊಳ್ಳಿಲ್ಲ. ಕೂತವರು ಹಾಗಿದ್ದಾಗ್ಲೇ ಬಂದ ತಕ್ಷಣವೇ ಉಪತಸ್ತುಹು ಹೋಗಿ ಅವರ ಮುಂಭಾಗದಲ್ಲಿ ಎದ್ದು ನಿಂತು ಅರ್ಘ್ಯಪಾದ್ಯಗಳಿಂದ ಗೌರವ ಕೊಟ್ಟು ಅವರಿಂದ ಕೃತಕ್ಷಣಾನ್ ಕೈ ಹಿಡಿದು ಕರೆಯುವುದು, ಕಾಲು ತೊಳೆಯುವುದು, ಇದೆಲ್ಲ ಒಂದು ಆತ್ಮೀಯತೆಯ
ಸಂಕೇತ. ಮಾರ್ಕಂಡೇಯರ ಪಕ್ಕದಲ್ಲಿಯೇ ಅವರು ಮಾರ್ಕಂಡೇಯರು ಬಂದಿದ್ದಾರ, ಹಾಗಾದ್ರೆ ನಾನು ಕೂತ್ ಕೇಳೋನಿ, ನಾನು ಹೇಳಲಿಕ್ಕೆ ಬಂದವನು, ನಾನು ಕೇಳಲಿಕ್ಕೆ ಬಂದವನು ಅನ್ವಮೋದತ. ಅವರ ಕಥೆಯನ್ನ ಕೇಳುವುದಕ್ಕೆ ತಾನೂ ಕೂಡ ಅನುಮೋದಿಸಿದ. ಉವಾಚ ಚೈನಂ ಕಾಲಜ್ಞಂ ಸ್ಮಯನ್ ನಿವಸನಾರದ. ಮತ್ತೆ ಬಂದದ್ದು ಯಾಕೆಂದ್ರೆ ಕೇಳಬೇಕು ಹೇಗೆ ಅಂತ ತೋರಿಸ್ಬೇಕಲ್ವಾ, ಏನೇನ್ ಕೇಳಬೇಕು, ಇವ್ರಿಗೆ ಏನೇನ್ ಗೊತ್ತಿದೆ ಅಂತ ಗೊತ್ತಿರೋರು ಕೆಲವರು ಇರ್ತಾರೆ. ಪಾಂಡವರು ಗೊತ್ತಿಲ್ಲ ಅಂತಲ್ಲ, ಕೇಳಬಹುದು, ಆದ್ರೆ ಅದೊಂದು ಕಥೆಗೆ ಒಂದು ಒಳ್ಳೆಯ ಭಾರ ಸಿಗುವ ಹಾಗೆ ನಾರದರು ಕೆಲವು ಪ್ರಶ್ನೆಗಳನ್ನ ಕೇಳುವ ಹಾಗೆ ಮಾರ್ಕಂಡೇಯರ ಹತ್ರ ಮಾತುಕತೆ ಆಗುತ್ತೆ. ಬ್ರಹ್ಮರ್ಷೇ ಕಥ್ಯತಾಂ ಯತ್ತೇ ಪಾಂಡವೇಶು ವಿವಕ್ಷಿತಂ ಏವ ಮುಕ್ತ ಪ್ರತ್ಯುವಾಚ ಮಾರ್ಕಂಡೇಯೋ ಮಹಾತಪ. ಪಾಂಡವರನ್ನು ಗಮನದಲ್ಲಿಟ್ಟು ಕೆಲವು ಸಂಗತಿಗಳನ್ನು ನೀವು ಹೇಳಬೇಕು. ಅಂದ್ರೆ ಅವರು ಮುಂದೆ ಧರ್ಮದಲ್ಲಿ ನಡಿಲಿಕ್ಕೆ ಬೇಕಾದದ್ದು ಏನಿದೆಯೋ ಅದನ್ನು ಹೇಳಬೇಕು. ಉಳಿದವರು ಎಲ್ಲರೂ ಅವರಿಗೆ ಹೇಳಿದ್ದನ್ನು ಕೇಳಿದ್ರೆ ತಮಗೆ ಅವರಿಗೂ ಉಳಿದವರಿಗೂ ಅದು ಅನುಕೂಲವೇ ಆಗುತ್ತೆ. ಆದ್ರೆ ಅವರನ್ನು ಗಮನದಲ್ಲಿಟ್ಟು ನೀವು ಹೇಳಬೇಕು ಅಂತ ಹೇಳಿದಾಗ ಮಾರ್ಕಂಡೇಯರು ಪ್ರತಿಯಾಗಿ ಉತ್ತರವನ್ನು ಕೊಡುತ್ತಾರೆ. ತುಂಬ ಇದೆ ಹೇಳಲಿಕ್ಕೆ, ನಾನು ಕೆಲವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇಷ್ಟು ಹೊತ್ತಿಗೆ ಏನೋ ಹೇಳಬೇಕು ಅಂತಿದ್ದಾಗ ಕುರುರಾಜೋ ಮಹಾಮುನಿಂ ಕಥಾ ಸಂಜನನಾರ್ಥಾಯ ಚೋದಯಾಮಾಸ ಪಾಂಡವ. ಅಂದ್ರೆ ಅವ್ರು ಹೇಳಬೇಕು ಅಂತಿದ್ದದ್ರಲ್ಲಿ ಸ್ವಲ್ಪ ಇನ್ನು ಇವರಿಗೆಲ್ಲ ಬೇಕೋ ಬೇಡು, ಇವ್ರ ಪರವಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಕೃಷ್ಣನೂ ಹೇಳಿದ ಇವರಿಗೋಸ್ಕರ ಹೇಳು ಅಂತ, ನಾರದರು ಹೇಳಿದ್ರು ಇವರಿಗೋಸ್ಕರ ಹೇಳು. ಅವರವರು ನೇರ ಕೇಳಲಿಲ್ಲ ಅನ್ನೋದು ಒಂದು ಗ್ಯಾಪ್ ಗೊತ್ತಾಗ್ತಾ ಇದೆ. ಇವರೆಲ್ಲ ಹೇಳ್ತಾ ಇರಬೇಕಾದ್ರೆ ಅದು ಮಾತು ಎಷ್ಟು ಚೆನ್ನಾಗಿದೆ. ತಮ್ ವಿವಕ್ಷಂತಂ ಆಲಕ್ಷ್ಯ, ಹೇಳಿ ಹೇಳಿ ಅಂತ ಉಳಿದವರು ಒತ್ತಾಯ ಮಾಡ್ತಾ ಇದ್ದಾಗ್ಲೂ ಕುರುರಾಜ, ಆಗ ಧರ್ಮರಾಜನಿಗೆ ಅರ್ಥ ಆಯ್ತು ಅವ್ರು ಇನ್ನೂ ಹೇಳಿಕ್ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ ಹೊರತು ಏನು ಹೇಳ್ತಿಲ್ಲ. ಆ ಮಾತನ್ನು ಮುಂದುವರಿಸಲಿಲ್ಲ. ಅದಕ್ಕೆ ತಕ್ಷಣ ಅವನು ಕಥಾ ಸಂಜನನಾರ್ಥಾಯ, ಮಾತು ಮುಂದುವರಿಸಲಿಕ್ಕೋಸ್ಕರ ನಾವು ಮಾತಾಡ್ಬೇಕು, ಯಾರಿಗ್ ಬೇಕು ನಾವು ಕೇಳಬೇಕು. ನಮ್ಮ ಪರವಾಗಿ ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ, ಇದೆಲ್ಲ ಜ್ಞಾನ ಯಾರಿಗ್ ಬೇಕೋ ಅವ್ರು ಕೇಳ್ಬೇಕು. ಬೇರೆ ಯಾವುದೋ ಈಗ ನಾವು ಮಾತಾಡುವುದೇ ಅಲ್ಲ, ದೊಡ್ಡವರೇ ಮಾತಾಡಬೇಕು ಅದಲ್ಲ. ಇಲ್ಲಿ ನಾವು ಯಾವ ಪ್ರಶ್ನೆಗೆ ಉತ್ತರ ಬೇಕೋ ಅಥವಾ ಏನ್ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಮ ಜಿಜ್ಞಾಸೆಗೆ ಉತ್ತರವನ್ನು ನಿರೀಕ್ಷಿಸ್ತೋ ಅದನ್ನು ನಾವು ಕೇಳಬೇಕು ಅನ್ನೋದಕ್ಕೋಸ್ಕರ ಪಾಂಡವ ಭವಾನ್ ದೈವತ ದೈತ್ಯಾನಾಂ ಋಷೀಣಾಂಚ ಮಹಾತ್ಮನಾಂ ರಾಜಋಷೀಣಾಂಚ ಸರ್ವೇಷಾಂ ಚರಿತಜ್ಞ ಪುರಾತನ. ನೀವು ದೇವತೆಗಳು, ದೈತ್ಯರು, ರಾಜರು, ಈ ಎಲ್ಲರ ಈ ಹಿಂದಿನ ಕಾಲದ ದೊಡ್ಡ ದೊಡ್ಡ ವ್ಯಕ್ತಿಗಳ ಚರಿತೆಗಳನ್ನ ತಿಳಿದ ಅತ್ಯಂತ ಪ್ರಾಚೀನ ವ್ಯಕ್ತಿ ನೀವು, ಪುರಾತನಃ. ಸೇವ್ಯಶ್ಚೋಪ ಉಪಾಸಿತವ್ಯಶ್ಚ ಮತೋ ನ ಕಾಂಕ್ಷಿತಶ್ಚಿರಂ ಅಯಂಚ ದೇವಕೀ ಪುತ್ರ ಪ್ರಾಪ್ತೋಸ್ಮಾನ್ ಅವಲೋಕಕಃ. ನಮ್ಮನ್ನ ಈ ಕೃಷ್ಣನು ಕೂಡ ಬಂದು ಸೇರಿದ್ದಾನೆ. ಎಲ್ಲರಿಂದಲೂ ಸೇವ್ಯ ಅಂದ್ರೆ ಸೇವಿಸಲ್ಪಡಬೇಕಾದ, ಉಪಾಸನೆಗೆ ಅರ್ಹನಾದ, ನಮಗೆ ಬಹಳ ಕಾಲದಿಂದ ಕಣ್ಣಿಗೆ ಕಾಣದೇ ಇದ್ದ ಈ ದೇವಕಿ ಪುತ್ರ ನಮ್ಮ ದರ್ಶನಕ್ಕೋಸ್ಕರ, ನಮ್ಮನ್ನ ಭೇಟಿಯಾಗುವುದಕ್ಕೋಸ್ಕರ ಇಲ್ಲಿಯ ತನಕ ಬಂದಿದ್ದಾನೆ. ಭ್ರಮತ್ಯೇವ ಹಿಮೇ ಬುದ್ಧಿ ದೃಷ್ಟ್ವಾತ್ಮಾನಂ ಸುಖಾಚ್ಯುತಂ ಧಾರ್ತರಾಷ್ಟ್ರಾಂಚ ದುರ್ವೃತ್ತಾನ್ ಉದ್ಧೃತ ಹೃದ್ಯತ ಪ್ರೇಕ್ಷ ಸರ್ವಶಃ. ತಪ್ಪು ಮಾಡಿದವರೇ ಸುಖವಾಗಿರ್ತಾರಲ್ವಾ? ನಾನು ಸುಖದಿಂದ ಚ್ಯುತನಾಗಿದ್ದೇನೆ ಧರ್ಮಮಾಚರಣೆ ಮಾಡ್ಲಿಕ್ಕೆ ಹೋಗಿ. ಆದ್ರೆ ಧಾರ್ತರಾಷ್ಟ್ರಾಂಶ ದುರ್ವೃತ್ತಾನ್ ಹೃದ್ಯತಃ, ವೃದ್ಧಿ ಹೊಂದುತ್ತಾ ಇದ್ದಾರೆ ಅವರು ತಪ್ಪು ಮಾಡಿಯೂ ಸುಖವಾಗಿದ್ದಾರೆ. ಆದ್ರೆ ಇದು ನಮಗೋಸ್ಕರ ಕೇಳಿದ ಪ್ರಶ್ನೆ. ಅವ್ರು ಯಾವತ್ತು ಕಷ್ಟ ಆಯ್ತು ಅಂತ ಅನ್ಕೊಳ್ಳಿಲ್ಲ. ಆದ್ರೆ ಸುಖಾತ್ ಚ್ಯುತಾನ್, ನಾವು ಅಧಿಕಾರದ ಹಂತದಿಂದ ಹೊರಗಿಡಲ್ಪಟ್ಟೆವು. ಇದು ಏನಿದು? ಕರ್ಮಣ ಪುರುಷ ಕರ್ತ ಶುಭಸ್ಯಾಶುಭಸ್ಯ ಚ ವಾ ಸಫಲಂ ತದುಪಾಶ್ನಾತಿ ಕಥಂ ಕರ್ತ ಸ್ವಿದೀಶ್ವರ. ಕರ್ಮಣ ಪುರುಷ ಕರ್ತ, ಕರ್ಮಗಳನ್ನ ಮಾಡುವವನು ಒಬ್ಬ ವ್ಯಕ್ತಿ, ಕರ್ತ. ಅದು ಶುಭವಾಗಿರ್ಲಿ ಅಶುಭವಾಗಿರ್ಲಿ. ಸಫಲಂ ತದುಪಾಶ್ನಾತಿ, ಅದರ ಶುಭದ್ದೋ ಅಶುಭದ್ದೋ ಅದು ಕೊನೆಗೊಂದು ಅನುಭವಿಸ್ಬೇಕಲ್ಲ, ಅದನ್ನ ಒಬ್ಬ ಅನುಭವಿಸ್ತಾನೆ. ಆದ್ರೆ ಅದು ಇದೇ ವ್ಯಕ್ತಿಯನ್ನ ಇದೇ ತರದ ಕರ್ಮಕ್ಕೆ ಅನುಸಾರವಾಗಿ ಹೀಗೆ ಅವನು ಅನುಭವಿಸಬೇಕು ಅಂತ ಯೋಜನೆ ಮಾಡೋರು ಯಾರು? ಕರ್ಮ ಅನ್ನೋದು ಎಲ್ಲೋ ಇರುತ್ತೆ, ಅದು ಎಲ್ಲಿ ಸೇರ್ಕೊಂಡಿರುತ್ತೋ ಗೊತ್ತಿಲ್ಲ. ಈಗ ಲಿಸ್ಟ್ ಅಲ್ಲಿ ಇರುತ್ತೆ ಅವನ ಹೆಸರು, ಓದೋನ್ ತಪ್ಪು ಓದಿದ್ರೆ ನನ್ನ ಹೆಸರು ಮೊದಲಿತ್ತು ಮಾರೆ ಆದ್ರೂ ಕರೀಲಿಲ್ಲ ಅಂತ ಅವನು ಆಮೇಲೆ ಬೈಕೋತಾನೆ, ಇವನು ಯಾರೋ ಮಧ್ಯದಲ್ಲಿ ಕೈ ಹಾಕಿದ್ದಾನೆ ಅಂತ ಅನ್ನಿಸುತ್ತೆ. ಹಾಗಾಗಿ ನಮ್ಗೆ ಯಾವುದರಿಂದ ನಿಜವಾದ ಫಲ ಒದಗುವಂಥದ್ದು? ಇಹವಾ ಕೃತಮನ್ವೇತಿ ಪರದೇಹೇಥವಾ ಪುನಃ, ಇಲ್ಲೇ ನಮ್ಮನ್ನ ಕರ್ಮಗಳು ಅನುಸರಿಸ್ತವೋ ಅಥವಾ ಪರದೇಹೆ ಬೇರೆ ಶರೀರಕ್ಕೆ ಹೋದ್ಮೇಲೆ ಬರಬೇಕಾ?
ಅಥವಾ ಇಲ್ಲೇ ಅದು ಕಂಟಿನ್ಯೂ ಆಗುತ್ತೋ ನಾವು ಮಾಡಿದ ಯಾವುದೋ ಒಂದು ಕರ್ಮ. ಅಥವಾ ಸುಖ ದುಃಖೇಶು ನೃಣಾಂ ಬ್ರಹ್ಮವಿದಾಂಬರ ದೇಹೀಚ ದೇಹಂ ಸಂತ್ಯಜ್ಯ ಮೃಗ್ಯಮಾಣ ಶುಭಾಶುಭೈ. ಮತ್ತೆ ಅನುಭವಿಸುವಾಗ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವಾಗ ಯಾವ ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾಕೆ ಬಂತು, ಹೇಗ್ ಬಂತು, ಇದ್ಯಾವುದು ಗೊತ್ತಿಲ್ಲದೆ ಕಥಂ ಸಂಯುಜ್ಯತೆ, ಹೇಗೆ ಅದಕ್ಕೆ ಅವನು ಜೋಡಿಸಿಕೊಳ್ತಾನೆ ತನ್ನನ್ನ. ಐಹ ಲೌಕಿಕಮೇವೈತತ್ ಉತಾಹೋ ಪಾರಲೌಕಿಕಂ ಕ್ವಾ ಕರ್ಮಾಣಿ ತಿಷ್ಠಂತಿ ಜಂತೋ ಪ್ರೇತಸ್ಯ ಭಾರ್ಗವ. ಸರಿ, ಒಬ್ಬ ಸತ್ತ, ಅವನ್ ಮಾಡಿದ ಕರ್ಮ ಎಲ್ಲೋ ಇದೆ, ಅದೇನು ಸ್ಟಾಕ್ ಆಗಿರುತ್ತೆ, ಯಾವ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ, ಇವನ ಹೆಸರಲ್ಲಿ ಅಕೌಂಟ್ ಮಾಡಿ ಒಂದು ಡೆಪಾಸಿಟ್ ತರ ಇಟ್ಟಿರ್ತಾರ, ಏನು ಎಲ್ಲಿರುತ್ತದು? ಅದು ಐಹಲೌಕಿಕ ಅಥವಾ ಪಾರಲೌಕಿಕಂ ಕ್ವಾ ಕರ್ಮಾಣಿ ತಿಷ್ಠಂತಿ. ಸರಿ, ಎಲ್ಲೋ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲೊಬ್ಬ ಇನ್ನೊಮ್ಮೆ ಹುಟ್ಟಿದ, ಅವನ ಬೆನ್ನ ಹಿಂದೆ ಹೇಗೆ ಬರುತ್ತದು ಅನ್ನೋದಕ್ಕೆ ಹೀಗೆ ಪ್ರಶ್ನೆ ಕೇಳಿದಾಗ ಮಾರ್ಕಂಡೇಯರು ಅದಕ್ಕೆ ತ್ವದ್ಯುಕ್ತ ಅಯಂ ಅನುಪ್ರಶ್ನ ಯಥಾವದ್ ವದತಾಂವರ ವಿದಿತಂ ವೇದಿತವ್ಯಂಚ ಸ್ಥಿತ್ಯರ್ಥಂತು ತ್ವಂ ಪೃಚ್ಛಸಿ. ನೀವು ಇಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ವಿದಿತಂ ವೇದಿತವ್ಯಂಚ, ಕೇಳಲಿಕ್ಕಿರುವಂಥದ್ದು ಮತ್ತು ಇನ್ನು ಮುಂದೆ ನಾನು ಹೇಳಲಿಕ್ಕಿರುವಂಥದ್ದು, ಈ ಪ್ರಶ್ನೆಗಳೆಲ್ಲವೂ ಕೂಡ ಹಿಂದೆಯೂ ಬಂದಿರುವಂಥದ್ದೇ. ಎಲ್ಲರಿಗೂ ತಿಳಿಲಿ ಅಂತ ನೀನು ಈ ಪ್ರಶ್ನೆ ಕೇಳ್ತಾ ಇದ್ದಿ. ಕಥಯಿಷ್ಯಾಮಿ, ಖಂಡಿತ ನನಗೆ ತುಂಬಾ ಸಂತೋಷ ನಿನ್ನೆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಅನ್ನೋದು ನನಗೆ ನಿಜವಾಗಿಯೂ ಇಷ್ಟವಾದ ಸಂಗತಿ ಅಂತ ಹೇಳಿ ಅದಕ್ಕೆ ಮುಂದೆ ಉತ್ತರವನ್ನು ಕೊಡ್ತಾನೆ. ಆ ಉತ್ತರದ ಭಾಗವನ್ನ ಮತ್ತೆ ಮುಂದಿನ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.